ಫಿಲಮ್ ಸೂಪರಾಗಿತ್ತು. ಲಾಸ್ಟ್ ಫೈಟ್ ಅಂತೂ ಅಲ್ಟಿಮೇಟಾಗಿತ್ತು. ನೆಕ್ಸ್ಟ್ ಪಾರ್ಟ್ಗೆ ಕಾಯ್ತಾ ಇದ್ದೀರಿ ಹೆಂಗಿರುತ್ತೆ ಏನೋ ಅಂತ. ಅವರು ಈ ರವಿಚಂದ್ರನ್ ಪಾತ್ರ ಏನೋ, ಇನ್ನು ರಮೇಶ್ ಪಾತ್ರ ಏನೋ ಅಂತ ಕಾಯ್ತಾ ಇದ್ದೀರಿ ಅಷ್ಟೇ. ಅವರಿಬ್ಬರು ಚೇಂಜ್ ಆಗಿದ್ದೇ ಅಲ್ಲಿ ಟ್ವಿಸ್ಟು. ಲಾಸ್ಟಾಗಿ ಕಿಚ್ಚ ಬಾಸ್ ಬಂದ್ರಲ್ಲ, ಅದು ಇನ್ನೂ ಅಲ್ಟಿಮೇಟು. ಸೆಕೆಂಡ್ ಹಾಫ್ ಕಿಚ್ಚ ಬಾಸ್ ಬಂದಿದ ತಕ್ಷಣ ಅಲ್ಟಿಮೇಟ್ ಆಗೋಯ್ತು. ಇನ್ನು ಮುಂದಕ್ಕೆ ಏನಾಗ್ತೈತೆ ಅಂತ ಕುತೂಹಲ ಕಾಯ್ತಾ ಇದ್ರೆ ಅಷ್ಟೊತ್ತು ಫಿಲಮೇ ಮುಗಿದೋಯ್ತು. ಅದೊಂದು ಬೇಕಾಗಿತ್ತು, ಅದೊಂದು ಟ್ವಿಸ್ಟ್ ಬೇಕಾಗಿತ್ತು. ಅವ್ರ ಅಣ್ಣ ಚೇಂಜ್ ಆಗಿದ್ದೇ ನಮ್ಗೆ ಇದಾಗಿತ್ತು. ಸೂಪರು, ಎರಡೂ ಸೂಪರು. ಆ ಡ್ಯಾನ್ಸ್ ಆಗಲಿ, ಆ ಫೈಟು, ಅವನು ರಮೇಶ್ ಅರವಿಂದ್ ಬೇಕು ಅಂತ ಕೊಟ್ಟಿದ್ರಲ್ಲ, ಮಚ್ಚೆತ್ಕೊಂಡ್ಮೇಲೆ ಆ ಫೈಟು ಸೂಪರಾಗಿತ್ತು. ಮೈ ಜುಮ್ ಅಂದ್ಬಿಡು. ಪ್ರತಿಯೊಂದು ಮೂವಿಯಲ್ಲಿ ಪ್ರೇಮ್ ಮೂವಿಯಲ್ಲಿ ಮದರ್ ಸೆಂಟಿಮೆಂಟ್ ಇದೆ, ಇದರಲ್ಲಿ ಬ್ರದರು ಫುಲ್ಲು ಸಖತ್ತು. ಒಬ್ಬನ ಅಣ್ಣ ಅಂದ್ಕೊಂಡು ಅವನ ಅಣ್ಣನೇ ಇದು ಮಾಡಿದ್ಮೇಲೆ ಈ ಸ್ವಂತ ಹಣ್ಣಕ್ಕೆ ಬಂದರೆ ಇವ್ನು ಸ್ವಂತ ಹಣ್ಣು ಇನ್ನೂ ಒಂಥರ ಬೇರೆ ಥರ ಮಾಡ್ತಾವ್ರೆ. ಅದು ಟ್ವಿಸ್ಟು ಇನ್ನು ನೆಕ್ಸ್ಟು ನೋಡಬೇಕು. ಪಾರ್ಟ್ 2 ಅಲ್ಲಿ ನೋಡ್ಬಿಟ್ಟು ಹೇಳ್ಬೇಕು. ಓಕೆ, ತುಂಬ ಚೆನ್ನಾಗಿತ್ತು ಫಿಲ್ಮು. ಸೆಂಟಿಮೆಂಟು ಸೆಂಟಿಮೆಂಟ್ ಇಷ್ಟ ಆಯಿತು. ಹಾಂ, ಎಲ್ಲ ಚೆನ್ನಾಗಿತ್ತು ಸರ್. ಮೂವಿ ಮಾತ್ರ ತುಂಬ ಸಖತ್ತಾಗಿದೆ, ತುಂಬ ಸಸ್ಪೆನ್ಸಿವ್ ಆಗಿದೆ ಮೂವಿ ಮಾತ್ರ. ನನಗಂತೂ ತುಂಬ ಇಷ್ಟ ಆಗಿದೆ ಮೂವಿ ಮಾತ್ರ. ಒಂದು ಬ್ರದರ್ ಸೆಂಟಿಮೆಂಟ್ ಚೆನ್ನಾಗಿದೆ. ತಮ್ಮನಿಗೋಸ್ಕರ ಅಣ್ಣ ತ್ಯಾಗ ಮಾಡ್ತಾರೆ, ಅಣ್ಣನಿಗೋಸ್ಕರ ತಮ್ಮ ತ್ಯಾಗ ಮಾಡ್ತಾರೆ ಅನ್ನೋ ಥರ ಇದೆ. ತುಂಬ ಸಸ್ಪೆನ್ಸ್ ಆಗಿದೆ. KGF 2 ಅಲ್ಲಿ ನೋಡಬೇಕು. ಏನು ಇಷ್ಟ ಆಯಿತು? ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗಿದೆ. ಅನ್ನೋದರ ಲೇಟರ್ ಮೂವೀಸ್ ಅವರು ಹಿಂದ್ಗಡೆ ಏನು ಮಾಡಿದಾರೋ ಸೊ ಅದರಿಗೆ ಸ್ವಲ್ಪ ಚೆನ್ನಾಗೇ ಮಾಡಿದ್ರು ಇದರಲ್ಲಿ. ಸೊ ಇದೊಂದು ಧ್ರುವ ಸರ್ಜಾ ಅವರಿಗೆ ಕಮ್ಬ್ಯಾಕ್ ಅನ್ಬೋದು. ಪ್ರೇಮ್ ಅವ್ರ ಮೇಕಿಂಗ್ ಡೈರೆಕ್ಷನ್ ನೆಕ್ಸ್ಟ್ ಕೊಡಲಿ ಸರ್, ಅವ್ರ ಬಗ್ಗೆ ಮಾತಾಡೋಂಗೆ ಅಲ್ಲ. ಅವ್ರ ಅಂದಮೇಲೆ ಈ ಒಂದು ಸಾಂಗ್ಸ್ಗಳಲ್ಲಾಗಲಿ ಮ್ಯೂಸಿಕಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ ಅವ್ರ ಮೇಲೆ. ಸೊ ಹಾಗಾಗಿ ನಮ್ಗಂತೂ ತುಂಬ ಇಷ್ಟ ಆಗಿದೆ ಮೂವಿ ಮಾತ್ರ. ಕ್ಲೈಮ್ಯಾಕ್ಸು ಅದೇ ಸರ್, ನನಗೆ ಒಂದು ಕ್ಷಣ ಮೈಂಡೇ ಬ್ಲಿಂಕ್ ಆಗಿಬಿಟ್ಟಿದೆ. ಇನ್ನೇನು KGF 2 ಅಲ್ಲಿ ಯಾವ ಥರ ಇರಬೇಕು ಅಂತ ನಮಗೊಂದು ಸಸ್ಪೆನ್ಸ್ ಇದೆ. ಥ್ಯಾಂಕ್ ಯು ಸರ್. ವಿಲನ್ ಬಗ್ಗೆ ಮಾತಾಡಬೇಕಂದ್ರೆ ಸಂಜಯ್ ದತ್ ಅವರು ಸರ್, ಈ ಮೂವಿಯಲ್ಲಿ ಒಂದು ವಿಲನ್ಗೆ ಹೀರೋ ರೇಂಜ್ಗೆ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಧ್ರುವ ಸರ್ಜಾ ಅವರು ಹೀರೋನ ಅಥವಾ ಸಂಜಯ್ ದತ್ ಅವರು ಹೀರೋನ ಅನ್ನೋದೇ ಒಂದು ನಮ್ಗೆ ಕನ್ಫ್ಯೂಷನ್ ಆಗಿದೆ. ಬಟ್ ಈ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಬಟ್ ಇದೊಂದು ಟ್ರೈಲರ್ ನೋಡಿದಂಗೆ ಆಗಿದೆ ಅಷ್ಟೇ ಮೂವಿ. ಬಟ್ KGF 2 ಅಲ್ಲಿ ನೋಡ್ಬೇಕನ್ನಾಗಿದೆ. ಫಸ್ಟ್ ಹಾಫಲ್ಲಿ ಫುಲ್ ಅವ್ರು ಇಬ್ಬರದೇ ತುಂಬ ಜಾಸ್ತಿ ತೋರಿಸಿದ್ರು. ಹಾಂ, ಹೌದೌದು ಸರ್. ನಾವು ಫಸ್ಟ್ ಹಾಫ್ ನೋಡ್ಬೇಕಾದ್ರೆ ಧ್ರುವ ಸರ್ಜಾ ಅವರು ಸುಮ್ಮನೆ ಸಿಂಪ್ಲಿ ಥರ ಇರ್ತಾರೆ ಅದರಲ್ಲಿ, ಇನ್ನೋಸೆಂಟ್ ಆಗಿರ್ತಾರೆ. ಧ್ರುವ ಸರ್ಜಾ ಅವರು ಆಮೇಲೆ ವೇರಿಯೇಷನ್ ಆಗ್ತಾ ಹೋಗ್ತಾ ಆದಮೇಲೆ ಅವರು ರೈಸ್ ಆಗಿಬಿಡ್ತಾರಲ್ಲ. ಸೊ ಹಾಗಾಗಿ ಮೂವಿನ ತುಂಬ ಸಸ್ಪೆನ್ಸ್ ಆಗಿದೆ ಮೂವಿ ಮಾತ್ರ. ಪಾರ್ಟ್ 2 ನೋಡಬೇಕಾಗಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಮೂವಿ ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ನೋಡೋ ಮೂವಿ ಇದೆ. ಏನು ಇಷ್ಟ ಆಯಿತು ಮೂವಿಲಿ ಸಂಜಯ್ ದತ್ ಆ್ಯಕ್ಟಿಂಗು ಮತ್ತು ಹೀರೋ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ನೋಡಿರಲ್ಲ ಆ ರೀತಿ ಇಲ್ಲ ಸರ್, ಎಲ್ಲರೂ ನೋಡ್ಬೋದು. ಮೂವಿ ಮಾತ್ರ ಒಳ್ಳೆ ಮೂವಿ, ಎಲ್ಲರೂ ನೋಡ್ಬೋದು. ಸಂಜಯ್ ದತ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಿಮಗೆ ತುಂಬ ಇಷ್ಟ ಆಗಿದೆ? ಫಸ್ಟ್ ಹಾಫ್ ಸಂಜಯ್ ದತ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಹೀರೋ ಮಾತ್ರ ಚಚ್ಚ ಬಿಸಾಕ್ತಾನೆ. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ಬೇಕು. ಕ್ಲೈಮ್ಯಾಕ್ಸ್ ಮಾತ್ರ ಭಯಂಕರ ಇದೆ, ಯಾರು ಮಿಸ್ ಮಾಡೋಂಗೇ ಇಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿಟ್ಟಾರೆ. ಲಾಸ್ಟಲ್ಲಿ ಸೆಕೆಂಡ್ ಅನೌನ್ಸ್ ಮಾಡಿದ್ರು ಸೆಕೆಂಡ್ ಪಾರ್ಟ್. ಸರ್, ಅದಕ್ಕೆ ಮಾತ್ರ ಎಲ್ಲರೂ ಈಗಲೂ ನೋಡಲೇಬೇಕು ಮೂವಿ. ಸೆಕೆಂಡ್ ಪಾರ್ಟಿಗೆ ವೇಟ್ ಮಾಡ್ತಿದ್ದೀನಿ, ಎಲ್ಲರೂ ನೋಡಲೇಬೇಕು. ಸಸ್ಪೆನ್ಸ್ ಅಂದರೆ ಸಸ್ಪೆನ್ಸ್ ಇದೆ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಸರ್? 10 ಮೂವಿ ಮಾತ್ರ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ಭಯಂಕರ ಇದೆ, ಎಲ್ಲರೂ ಇಷ್ಟಪಡ್ತಾರೆ ಕ್ಲೈಮ್ಯಾಕ್ಸ್. ಧ್ರುವ ಸರ್ಜಾ ಸರ್ ಆ್ಯಕ್ಟಿಂಗ್ ಸೂಪರ್, ನೆಕ್ಸ್ಟ್ ಲೆವೆಲ್ ಸರ್. ಎಲ್ಲ ಆ್ಯಕ್ಟಿಂಗಲ್ಲಿ ಮುರಿದಾಕ್ಬಿಟ್ಟಾರೆ. ಲಾಸ್ಟಲ್ಲಿ ಎಂಟ್ರಿ ಕೊಡ್ತಾರೆ ಸುದೀಪ್ ಜೊತೆಗೆ. ಏನು ಸರ್ ಎಂಟ್ರಿ, ಅದು ಸೂಪರಾಗಿ ಕೊಡ್ತಾರೆ.